ಕೋರ್ ಕಮಿಟಿಯಲ್ಲಿ ಸರ್ ಮುಕ್ತವಾಗಿ ಮಾತಾಡೋ ಅವಕಾಶ ಇದೆಯಾ? ಇದೆ, 100% ಇದೆ. ಕೋರ್ ಕಮಿಟಿಯಲ್ಲಿ ಮುಕ್ತವಾಗಿ ಮಾತಾಡಿದ ಕಾರಣವೇ ಒಂದು ಕೋರ್ ಕಮಿಟಿ, ಸಾಧಾರಣ ಕೋರ್ ಕಮಿಟಿಗಳು ಅರ್ಧ ಗಂಟೆ 1 ಗಂಟೆಯಲ್ಲಿ ಮುಗುತ್ತೆ ಯಾವುದೇ ರಾಜ್ಯಕ್ಕೆ ಪಾಠ. ನಮ್ಮ ಕೋರ್ ಕಮಿಟಿ ಮೊನ್ನೆ 3.5 ಗಂಟೆ ನಾವು ಚರ್ಚೆ ಮಾಡಿದ್ದೇವೆ. ಇದರ ಅರ್ಥ ಸುಮ್ಮನೆ ಕೂತ್ಕೊಂಡು 3.5 ಗಂಟೆ ಟೈಮ್ ಆಯ್ತಾ ಅಂತ ನೋಡ್ಲಿಕ್ಕೆ ಕೂತದ್ದಲ್ಲ. ವಿಚಾರಗಳನ್ನು ಚರ್ಚೆ ಮಾಡುವಂಥದ್ರಲ್ಲಿ ಭಾರಿ ಸೀರಿಯಸ್ ಆಗಿ ಚರ್ಚೆಗಳನ್ನು ಮಾಡಿದ್ದೀವಿ. ನಾವು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಎಲ್ಲಿ ನಾವು ತಪ್ಪಿದ್ದೇವೆ, ಎಲ್ಲಿ ಎಡವಿದ್ದೇವೆ, ನಮಗೆ ಹಿನ್ನಡೆ ಆಗಲಿಕ್ಕೆ ಕಾರಣ ಏನು, ಮತ್ತೆ ಮುನ್ನಡೆಗೆ ಬರಬೇಕಾದ್ರೆ ಏನಾಗಬೇಕು, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಮ ಚುನಾವಣೆಗಳು ಹೇಗೆ ಅತ್ಯಂತ ಪಾರದರ್ಶಕವಾಗಿ ನಡಿಬೇಕು, ಈ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತಾನೆ ಇದ್ದೀವಿ. ನಾವೇನು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಪ್ರತಿಪಕ್ಷವಾಗಿ ಬೀದಿಗಿಳಿದು ಹೋರಾಟ ಮಾಡುವಂಥದ್ದನ್ನು ಮಾಡಿದ್ದೀವಿ. ಅದು ನಮ್ಮ ಮೂಢ ಹಗರಣ ಇರ್ಬೋದು, ಅಥವಾ ಮೊನ್ನೆ 700 ಕೋಟಿ ನಮ್ಮ ಎಕ್ಸೈಸ್ ಕಲೆಕ್ಷನ್ನ ಬಗ್ಗೆ ಇರ್ಬೋದು, ವಫ್ನ ಬಗ್ಗೆ ಇರ್ಬೋದು. ನಿಜ, 2 ಕಡೆ ಬೇರೆ ಬೇರೆಯವರು ಮಾಡಿದ್ರು, ಅದೊಂದು ಗುಂಪುಗಾರಿಕೆ ಅಂತ ಹೇಳುವಂಥ ಒಂದು ಸಣ್ಣ ಡಾಟ್ ಬಿಟ್ಟರೆ 2 ಜನ ಕೂಡ ಮಾಡಿದ್ದು ಒಂದೇ ಉದ್ದೇಶಕ್ಕೆ. ವಫ್ಕ್ ಇವತ್ತು ಕಾಯ್ದೆಯಲ್ಲಿ ಸಾಮಾನ್ಯ ಜನರಿಗೆ ಅನ್ಯಾಯ ಮಾಡ್ತಾ ಇರುವಂಥದ್ದು, ಎಪೀಸ್ಮೆಂಟ್ ಪಾಲಿಸಿ ಕಾಂಗ್ರೆಸ್ನ, ಅದನ್ನೆಲ್ಲವನ್ನು ನಾವು ತಗೊಂಡೇ ಹೋರಾಟ ಮಾಡಿರುವಂಥದ್ದು. ಅದ ಕಾರಣ ಒಂದು ಕಡೆ ಬೇರೆ ಹೋರಾಟ ಅಲ್ಲಿ ಮಾಡಿದ್ರು, ಇಲ್ಲಿ ಮಾಡಿದ್ದೆಲ್ಲ ಒಂದಕ್ಕೆ. ಆದ ಕಾರಣ ಎಷ್ಟೋ ಜನ ಇದನ್ನು ಅರ್ಥ ಮಾಡಿಕೊಳ್ಳಲ್ಲ. ಸರ್, ಈಗ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರಬೇಕು ಅಂದರೆ ಕೇಂದ್ರದ ನಿಮ್ಮ ನಾಯಕರು ಇಲ್ಲಿ ರ್ಯಾಲಿ ಮಾಡೋದೇನು, ಸಮಾವೇಶ ಮಾಡೋದೇನು, ಬೇಕಾದಷ್ಟೇ ಬರೋದೇನು. ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ BJP ನಾಯಕರು ಅಂಥ ರಿಸಲ್ಟ್ಸ್ ಕೊಡಲಿಲ್ಲ. ಈಗ ಸಂಸದರ ಆಯ್ಕೆ MP ಎಲೆಕ್ಷನಲ್ಲೂ ಕೂಡ ಅಂದ್ಕೊಂಡಿದ್ದ ರಿಸಲ್ಟ್ ಬರಲಿಲ್ಲ. ಈ ರಾಜ್ಯ BJP ನಾಯಕರನ್ನು ನೆಚ್ಕೊಂಡು ಏನೂ ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಏನಾದ್ರು ಬಂದಿದ್ದಾರಾ? ಹಂಗಾಗಿ ಕೈ ಬಿಟ್ಬಿಟ್ಟಿದ್ದಾರೆ? ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ರಾಜ್ಯದಲ್ಲಿ ಹಿನ್ನಡೆಯಾದ ತಕ್ಷಣ ಆ ರಾಜ್ಯವನ್ನು ಬಿಟ್ಬಿಡೋಕ್ಕಾಗಲ್ಲ ಯಾವುದೇ ಪಕ್ಷಕ್ಕೆ. ಈಗ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ, ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆದಮೇಲೆ ಇಲ್ಲಿ ನಡೆಯುವಂಥ ಬೇರೆ ಬೇರೆ ಗುಂಪುಗಾರಿಕೆ ವಿದ್ಯಮಾನಗಳ ಬಗ್ಗೆ ಕೇಂದ್ರದವರು ನಿಜವಾಗಿ ಇಂಟರ್ಫಿಯರೆನ್ಸ್ ಭಾರಿ ವೇಗವಾಗಿ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಅದನ್ನು ನಾನು 100% ಒಪ್ಪಿಕೊಳ್ತೇನೆ. ಇದಕ್ಕಾಗಿ ಕೇಂದ್ರದವರನ್ನು ನಾನು 3 ಸಾರಿ ತರಾಟೆಗೆ ತಗೊಂಡಿದ್ದೀನಿ, ಅವರಿಗೆ ಪತ್ರಗಳನ್ನು ಬರೆದಿದ್ದೀನಿ. ಇಲ್ಲಿಯ ಗ್ರೌಂಡ್ ರಿಯಾಲಿಟಿಗಳು ಏನು ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡು ನೀವು ಮಧ್ಯಪ್ರವೇಶ ಆಗಬೇಕು ಅಂತ ಮಾಡಿ. ಇದರ ಜೊತೆಯಲ್ಲಿ ಇನ್ನೊಂದನ್ನು ನಾವು ಅರ್ಥ ಮಾಡಬೇಕು. ಇದರ ಮಧ್ಯದಲ್ಲಿ ಹರಿಯಾಣ ಚುನಾವಣೆ ನಮಗೆ ಸವಾಲಿನ ಚುನಾವಣೆ ಆಗಿತ್ತು. ಮಹಾರಾಷ್ಟ್ರ ಅಂತೂ ನಮಗೆ ಬೇರೆ ಯಾವುದನ್ನು ಮುಟ್ಟದೆ ಅಲ್ಲಿ ಇರಬೇಕಾದ್ದು. ಆದ ಕಾರಣ ಬೇರೆ ಬೇರೆ ಕಾರಣಗಳೇ. ಇದರ ಜೊತೆಯಲ್ಲಿ ಮಧ್ಯದಲ್ಲಿ ಅಧಿವೇಶನಗಳು, ಬಾಂಗ್ಲಾ ಭಾರತ ಮಧ್ಯ ಇದ್ದಂಥ ಆ ಒಂದು ದೊಡ್ಡ ಗ್ಯಾಪ್ಗಳು, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕೇಂದ್ರದವರು ಕೂಡ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನೀವು ಹೇಳಿದ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಂದು ಎಲ್ಲರ ಮನಸ್ಸಲ್ಲಿದೆ, ಕೇಂದ್ರದವರು ಅಮಿತ್ ಶಾ, ಮೋದಿ ಅಂತ ಹೇಳಿದರೆ ಜಗತ್ತಲ್ಲೇ ಅತ್ಯಂತ ಸ್ಟ್ರಿಕ್ಟ್ ವ್ಯಕ್ತಿಗಳು. ಅವರು ಹೇಳಿದ್ದಕ್ಕೆ ಯಾರು ಕೂಡ ಏನು ಒಂದು ಹೆಜ್ಜೆ ಆಚೆ ಚಡದಲ್ಲಿ ಯಾಕೆ ಇವರು ಇಂಟರ್ಫಿಯರ್ ಆಗೋದಿಲ್ಲ, ಯಾಕೆ ಇಲ್ಲಿರುವಂತ ಅಶಿಸ್ತನ್ನ ಒಂದು ಮ್ಯಾನೇಜ್ ಮಾಡ್ತಾ ಇಲ್ಲ, ಯಾಕೆ ಈ ಗುಂಪುಗಾರಿಕೆಯನ್ನ ಸರಿ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಸಾರ್ವಜನಿಕ ವಲಯದಲ್ಲಿರುವಂಥದ್ದು ನನಗೂ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಬೇಕಾದಂಥ ಈ ಚುನಾವಣಾ ಪ್ರಕ್ರಿಯೆಗಳ ಮುಖಾಂತರ ಅದಕ್ಕೆ ಒಂದು ಹೊಸತನವನ್ನು ಕೊಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.